ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ JP ನಗರಲ್ಲಿರುವಂಥ ವರ ಫೌಂಡೇಶನ್ಸ್ಗೆ ಹೋಗ್ತಿದ್ವಿ. ಹೋಗ್ತಾ ದಾರಿಯಲ್ಲಿ ಹಾಗೆ ಕಾಫಿ ಕುಟ್ಕೊಂಡು ನಾವು ನಮ್ಮ ಫ್ರೆಂಡ್ಸಿಗೆ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೂ 3 ಜನ ಬರೋದಿತ್ತು, ಸೊ ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ಅವರು ಬಂದರು. ನಾವು ಆಟೋ ಹಿಡ್ಕೊಂಡು ಅಲ್ಲಿಂದ ನಾವು JP ನಗರ್ ಮೆಟ್ರೋ ಸ್ಟೇಷನಿಂದ ವರ ಫೌಂಡೇಶನ್ಗೆ ಹೋದ್ವಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ಕೂಡ ರೀಚ್ ಆದ್ವಿ. ಅಲ್ಲಿ ನಾವು ಬಿಸ್ಕೆಟ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ, ಸೊ ಅದು ಕೂಡ ಬಂತು ಫೈನಲಿ. ಮಕ್ಕಳಿಗೆ ನಾವು ತೊಗೊಂಡಿರೋವಂಥ ಬುಕ್ಕು, ಪೆನ್ಸಿಲ್ಸ್, ಎರೇಸರ್ಸ್, ಅದಾದಮೇಲೆ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಅದಾದಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಮ್ಮ ಕಾಲೇಜ್ ಆ್ಯಕ್ಟಿವಿಟಿ ಕೂಡ ಇತ್ತು, ಮುಗಿಸ್ಕೊಂಡ್ವಿ. ನಾನು ಯಾಕೆ ಈ ವಿಡಿಯೋಸ್ನ ಬ್ಲರ್ ಮಾಡಿದ್ದೀನಿ ಅಂತಂದರೆ ನಮಗೆ ಅವರು ಪರ್ಮಿಟ್ ಮಾಡಿಲ್ಲ ವೀಡಿಯೋಸ್ ಎಲ್ಲ ಹಾಕಿದ್ರು ಬ್ಲರ್ ಆಗಬೇಕು, ಯಾವುದು ಫೇಸಸ್ ಕಾಣಿಸ್ಬಾರ್ದು ಅಂತ. ಸೊ ನಾವು ಬ್ಲರ್ ಕೂಡ ಮಾಡಿದ್ವಿ. ಅದಾದಮೇಲೆ ನಾವು ಅಲ್ಲಿ ಕಾಲೇಜ್ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ನಮಗೆ ಸೀಲು ಸಿಗ್ನೇಚರ್ ಬೇಕಿತ್ತು. ಸೊ ಅದಕ್ಕೆ ನಾನು ಎಲ್ಲರ ಬುಕ್ಕಲ್ಲೂ ನೇಮು ಎಲ್ಲ USNs ಎಲ್ಲ ಬರೆದಿಟ್ಟು ಅದಾದಮೇಲೆ ನಾವು ಸೀಲು ಸಿಗ್ನೇಚರ್ ಹಾಕ್ಸ್ಕೊಳ್ಳೋದಕ್ಕೆ ದ ಮೇನ್ ಹೆಡ್ ಹತ್ರ ಹೋದ್ವಿ. ಅವ್ರು ಸೀಲು ಸಿಗ್ನೇಚರ್ ಕೂಡ ಹಾಕಿ ಕೊಟ್ಟರು. ಅದಾದಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದರು. ಸೊ ಓಕೆ, ಫೈನಲಿ ಎಲ್ಲದಕ್ಕೂ ಅಗ್ರಿ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಅಲ್ಲಿ ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಅನಿಸಿದಿಷ್ಟು ಅವ್ರು ಎಷ್ಟು ಹ್ಯಾಪಿಯಾಗಿದ್ದಾರೆ ಗೊತ್ತಾ. ನಮ್ಮ ಹತ್ರ ಎಲ್ಲ ಇದ್ದು ನಾವು ಯಾವತ್ತೂ ಹ್ಯಾಪಿಯಾಗಿರೋಕ್ಕೆ ಆಗಲ್ಲ ಅನಿಸುತ್ತೆ. ಲೈಕ್ ಆ ಥರ ಯೋಚನೆ ಮಾಡ್ತೀವಿ ನಾವು ಮನುಷ್ಯರು. ನಮ್ಮ ಆಸೆಗಳಿಗೆ ಲಿಮಿಟೇಷನ್ಸ್ ಅನ್ನೋದಿಲ್ಲ. ಇದು ಬೇಕು ಅದು ಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀವಿ, ಲೈಫ್ನ ಹಾಳು ಮಾಡ್ಕೋತಾನೆ ಇರ್ತೀವಿ. ಸೊ ಇರೋದ್ರಲ್ಲಿ ಖುಷಿಯಾಗಿರಬೇಕು ಅನಿಸುತ್ತೆ ಅವ್ರನ್ನ ನೋಡಿದಾಗ. ಫೈನಲಿ ನಾವು ಅಲ್ಲಿ ಮುಗಿಸ್ಕೊಂಡು JP ನಗರ್ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದ ನಾವು ಮಾಗಡಿ ರೋಡ್ನ ರೀಚ್ ಆಗಿ ಅಲ್ಲಿ ನಾನು ಬಸ್ಗೆ ವೆಯ್ಟ್ ಮಾಡಿದೆ. ಅದಾದಮೇಲೆ ಡಿಮಾರ್ಟ್ಗೆ ಹೋಗಿ ಪಾಪ್ಕಾರ್ನ್ನ ತೊಗೊಂಡು ನಾನು ನನ್ನ ಮನೆಗೆ ಹೋದೆ. ಸೊ ಇವತ್ತಿನ ವ್ಲಾಗ್ ನಂದು ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ.